ಎಲ್ಲರಿಗೂ ನಮಸ್ಕಾರ. ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಕನ್ನು ನಾವು ಡಿಸ್ಕಸ್ ಮಾಡೋಣ. ಅದು ಯಾವುದು ಅಂತಂದರೆ, ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಅಂದರೆ ನಿರ್ವಹಣೆಯು ನಿರಂತರ ಪ್ರಕ್ರಿಯೆಯಾಗಿದೆ ಅಂತ ಅರ್ಥ. ಈಗ ಆಲ್ರೆಡಿ ನೀವು ಪ್ರಕ್ರಿಯೆ ಅನ್ನೋದನ್ನು ಹಲವು ಬಾರಿ ತಿಳ್ಕೊಂಡ್ಬಿಟ್ಟಿರಿ. ಪ್ರೋಸೆಸ್ ಅನ್ನೋದನ್ನು ಹಲವು ಬಾರಿ ತಿಳ್ಕೊಂಡಿದ್ದೀರಿ. ಪ್ರೋಸೆಸ್ಸಲ್ಲಿ ಏನೇನು ಬರುತ್ತೆ? ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು, ಹೀಗೆ ಹಲವಾರು ಏನು ಬರ್ತವೆ? ಸ್ಟೆಪ್ಸ್ ಬರ್ತವೆ. ಇದನ್ನು ನಾವು ಪ್ರಕ್ರಿಯೆ ಅಂತ ಕರಿತೀವಿ. ಸೊ ವಾಟ್ ಅಬೌಟ್ ಕಂಟಿನ್ಯೂಯಸ್ ವರ್ಡ್? ನಿರಂತರ ಅನ್ನುವಂಥ ವರ್ಡ್ ಏನು ಇದಕ್ಕೆ ಅಟ್ಯಾಚ್ ಮ್ಯಾನೇಜ್ಮೆಂಟಿಗೆ ಅನ್ನೋದು? ಸಿ, ಇಲ್ಲಿ ನೋಡಿ, ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ಒಬ್ಬ ಪರ್ಸನ್ ಅದಾನ್ರಿ. ಈತ ಹೊಸದಾಗಿ ಆರ್ಗನೈಸೇಷನಿಗೆ ಜಾಯ್ನ್ ಆಗಿದ್ದಾನ್ರಿ. ನ್ಯೂ ಮ್ಯಾನೇಜರ್ ಈತ. ಸೊ ನ್ಯೂ ಮ್ಯಾನೇಜರು, ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ಕೂಡ ನಾನು ಚೆನ್ನಾಗಿ ಮ್ಯಾನೇಜನ್ನು ಮಾಡಬಲ್ಲೆ ಅನ್ನುವಂಥ ಕಾನ್ಫಿಡೆನ್ಸಿಂದ ಬಂದಿದ್ದಾನೆ ಅಂತ ಅನ್ಕೊಳ್ರಿ. ಸೊ ಈಗ ಯಾವುದೋ ಒಂದು ವಿಷಯದ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆರ್ಗನೈಸೇಷನಲ್ಲಿ. ಯಾವುದು? ಫಾರ್ ಎಕ್ಸಾಂಪಲ್, ಒಂದು ನ್ಯೂ ಪ್ರಾಡಕ್ಟ್ ಆ್ಯಡ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ರಿ. ನ್ಯೂ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ನ್ಯೂ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಂದಾಗ ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಆವಾಗ ಈ ಮ್ಯಾನೇಜರು ಕಂಟಿನ್ಯೂಯಸ್ ಆಗಿ ಒಂದು 4-5 ವಾರಗಳ ಕಾಲ ಹಗಲು ರಾತ್ರಿ ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ನ್ಯೂ ಪ್ರಾಡಕ್ಟ್ ಬಗ್ಗೆ ಒಂದು ಪ್ಲ್ಯಾನ್ ಮಾಡಿದ್ರು. ನ್ಯೂ ಪ್ರಾಡಕ್ಟ್ ಬಗ್ಗೆ ಒಂದು ಪ್ಲ್ಯಾನ್ ಮಾಡಿ, ಸೊ ಅದಾದ ಮೇಲೆ ನಾವು ಈ ಕ್ಯಾನ್ ಬಿಕಮ್ ರಿಲ್ಯಾಕ್ಸ್. ಆವಾಗ ಅನ್ಕೊಂಡ, ನಾನು ಪ್ಲ್ಯಾನಿಂಗನ್ನು ಕಂಪ್ಲೀಟ್ ಮಾಡಿಬಿಟ್ಟಿನಿ, ಸೊ ನಾನೀಗ ರಿಲ್ಯಾಕ್ಸ್ ಆಗಿರ್ಬೋದು ಅಂತ ಅನ್ಕೊಂಡ. ಈಗ ಇಲ್ಲೊಬ್ಬ ಪರ್ಸನ್ ಅದನ್ನು ಈತ ಒಂದು ಕ್ವಶನ್ ಮಾಡಿದ. ಏನಂತ? ನೀವು ನ್ಯೂ ಮ್ಯಾನೇಜರಾ ಅಂತ ಕೇಳಿದ. ಯಾಕೆ ಆ ಕ್ವಶನ್ ಕೇಳಿದ ಅಂತಂದರೆ, ಯಾಕಂದ್ರೆ ಬಿಕಾಸ್ ಈ ಡಸಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಮ್ಯಾನೇಜರು ಇಲ್ಲಿಗೆ ಪ್ಲ್ಯಾನ್ ಆದ ತಕ್ಷಣವೇ ಫಿನಿಶ್ ಆಗಿಬಿಡ್ತು ಅಂತ ಅನ್ನಲ್ಲ ರೀ. ಅದಕ್ಕೆ ಈ ಪರ್ಸನ್ ಕೇಳಿದ, ನೀವು ನ್ಯೂ ಮ್ಯಾನೇಜರಾ, ನ್ಯೂವಾ ಅಂತ ಕೇಳಿದ. ಹೌದು ಅಂತ ಕೇಳಿದ. ಯಾಕೆ ಈ ಕ್ವಶನ್ ಕೇಳ್ತಾ ಇದ್ದೀರಿ ಅಂತ ಕೇಳಿದ. ಅವಾಗ ಈ ಪರ್ಸನ್ ಆನ್ಸರ್ ಮಾಡಿದೆ. ಏನಂತ? ಒನ್ಸ್ ನೀವು ಪ್ಲ್ಯಾನ್ ಮಾಡಿದ ತಕ್ಷಣವೇ ಅದು ಮ್ಯಾನೇಜ್ಮೆಂಟ್ ಅಂತ ಕರೆಸ್ಕೊಳ್ಳಲ್ಲ. ಒನ್ಸ್ ಪ್ಲ್ಯಾನ್ ಆದ ತಕ್ಷಣವೇ ಮ್ಯಾನೇಜ್ಮೆಂಟ್ ಅಂತ ಕರೆಸ್ಕೊಳ್ಳಲ್ಲ. ಮ್ಯಾನೇಜ್ಮೆಂಟ್ ಅನ್ನೋದು ಪ್ಲ್ಯಾನಿಂಗ್ ಒಂದೇ ಆದರೆ ಮ್ಯಾನೇಜ್ಮೆಂಟ್ ಆಗಲ್ಲ. ಅದು ಕಂಟಿನ್ಯೂಯಸ್ ಆಗಿರುತ್ತೆ, ಸೀಕ್ವೆನ್ಸಲ್ಲಿ ಬರುತ್ತೆ. ಹೆಂಗೆ? ಪ್ಲ್ಯಾನಿಂಗ್ ಆದ ತಕ್ಷಣವೇ ನೆಕ್ಸ್ಟ್ ಸ್ಟೆಪ್ಪು ಆರ್ಗನೈಸಿಂಗ್ ಮಾಡಬೇಕು. ಆರ್ಗನೈಸಿಂಗ್ ಆದ ತಕ್ಷಣವೇ ಸ್ಟಾಫಿಂಗ್ ಮಾಡಬೇಕ್ರಿ. ಸ್ಟಾಫಿಂಗ್ ಆದ ತಕ್ಷಣವೇ ಡೈರೆಕ್ಟಿಂಗ್ ಮಾಡಬೇಕು. ಡೈರೆಕ್ಟಿಂಗ್ ಆದ ತಕ್ಷಣವೇ ಕಂಟ್ರೋಲಿಂಗ್ ಮಾಡಬೇಕು. ಸೊ ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಆದರೆ ಮಾತ್ರ ಅದೇನಂತ ಕರೆಸ್ಕೊಳತ್ರಿ? ಮ್ಯಾನೇಜ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಅನ್ನೋದು ಕೇವಲ ಒಂದು ದಿನ ಮಾಡಿದ ತಕ್ಷಣವೇ ಮ್ಯಾನೇಜ್ಮೆಂಟ್ ಅಂತ ಕರೆಸ್ಕೊಳ್ಳಲ್ರಿ. ಒಂದು ವಾರ ಅದು ಮ್ಯಾನೇಜ್ಮೆಂಟ್ ಮಾಡಿದ್ವಿ ಅಂತಂದರೆ ಕರೆಸ್ಕೊಳ್ಳಲ್ಲ ಅದು ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜ್ಮೆಂಟ್ ಈಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ ನಾವು. ಅಂದರೆ ಫಸ್ಟ್ ಪ್ಲ್ಯಾನ್ ಮಾಡ್ತೀವಿ ರೀ. ಪ್ಲ್ಯಾನ್ ಮಾಡಿದ ತಕ್ಷಣವೇ ಎಲ್ಲನೂ ಮುಗಿದೋಗ್ಬಿಡಲ್ಲ. ನೆಕ್ಸ್ಟ್ ಮತ್ತೆ ಆರ್ಗನೈಸಿಂಗಿಗೆ ನಾವು ಕೈ ಹಾಕಬೇಕಾಗುತ್ತೆ. ಆರ್ಗನೈಸಿಂಗ್ ಆದ ತಕ್ಷಣವೇ ಸ್ಟಾಫಿಂಗ್ ಆದ ತಕ್ಷಣವೇ ಡೈರೆಕ್ಟಿಂಗ್ ಆದ ತಕ್ಷಣವೇ ಕಂಟ್ರೋಲಿಂಗು. ಸೊ ಇಲ್ಲಿಗೆ ಮ್ಯಾನೇಜ್ಮೆಂಟ್ ಆಯಿತು. ಸೊ ಮ್ಯಾನೇಜ್ಮೆಂಟ್ ಆದ ತಕ್ಷಣವೇ ಮ್ಯಾನೇಜ್ಮೆಂಟ್ ಮಾಡೋದು ಯಾಕೆ? ನಾವು ಫೈನಲಿ ಕಾಮನ್ ಗೋಲ್. ವಾಟ್ ಈಸ್ ದಟ್ ಕಾಮನ್ ಗೋಲ್? ಆರ್ಗನೈಸೇಷನ್ ಗೋಲನ್ನು ರೀಚ್ ಮಾಡಲಿಕ್ಕೆ. ಸೊ ಆರ್ಗನೈಸೇಷನ್ ಗೋಲ್ ಒನ್ ಟೈಮ್ ಒಂದು ಗೋಲನ್ನು ಫಿಕ್ಸ್ ಮಾಡಿಬಿಟ್ರೆ ಆ ಗೋಲ್ ಮುಗಿದ ತಕ್ಷಣವೇ, ಆ ಗೋಲನ್ನು ಅಚೀವ್ ಮಾಡಿದ ತಕ್ಷಣವೇ ಅಲ್ಲಿಗೆ ಮ್ಯಾನೇಜ್ಮೆಂಟ್ ಫಿನಿಶ್ ಆಯಿತು ಅಂತ ನಾವು ಹೇಳಲ್ಲ ರೀ. ಅಲ್ಲಿಗೆ ಮ್ಯಾನೇಜ್ಮೆಂಟು ಫಿನಿಶ್ ಆಗಲ್ಲ. ಈ ವರ್ಷ ನಾವು ಒಂದು ಗೋಲನ್ನು ಇಟ್ಕೊಂಡಿದ್ರೆ ನೆಕ್ಸ್ಟ್ ವರ್ಷ ನಾವು ಮತ್ತೊಂದು ಗೋಲನ್ನು ಇಟ್ಕೊಳ್ತೀವಿ. ಸೊ ನೆಕ್ಸ್ಟ್ ವರ್ಷ ಮತ್ತೆ ನಾವೇನು ಮಾಡಬೇಕಾಗುತ್ತೆ? ಅಗೇನ್ ವಿ ಹ್ಯಾವ್ ಟು ಡೂ ಪ್ಲ್ಯಾನ್. ಮತ್ತೆ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ, ಮತ್ತೆ ಆರ್ಗನೈಸಿಂಗ್ ಮಾಡಬೇಕಾಗುತ್ತೆ, ಮತ್ತೆ ಸ್ಟಾಫಿಂಗು, ಮತ್ತೆ ಡೈರೆಕ್ಟಿಂಗು, ಮತ್ತೆ ಕಂಟ್ರೋಲಿಂಗು. ಈಗ ನೋಡ್ರಿ, 8th ಕ್ಲಾಸ್ ಮುಗಿದ ತಕ್ಷಣ ನನ್ನ ಎಜುಕೇಷನ್ ಎಲ್ಲ ಫಿನಿಶ್ ಆಯಿತು ಅಂತ ನಾವು ಅನ್ನಲ್ಲ. ನೆಕ್ಸ್ಟ್ ಮತ್ತೆ ನಾವೇನು ಮಾಡ್ಬೇಕು ಹೇಳ್ರಿ? 9th ಕ್ಲಾಸಿಗೆ ಹೋಗ್ತೀವಿ, ಮತ್ತೆ 10th ಆದಮೇಲೆ 11th ಆದಮೇಲೆ 12th. ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡ್ತೀವಿ ಹೇಳ್ರಿ? ಓದ್ತಾ ಹೋಗ್ತೀವಿ. ಹಾಗೇನೆ ಇಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ಎಲ್ಲಿಯವರೆಗೂ ಆರ್ಗನೈಸೇಷನ್ ಎಕ್ಸಿಸ್ಟೆನ್ಸಲ್ಲಿರುತ್ತೋ, ಎಲ್ಲಿಯವರೆಗೂ ಒಂದು ಸಂಘಟನೆ ಅಸ್ತಿತ್ವದಲ್ಲಿರುತ್ತೋ ಅಲ್ಲಿಯವರೆಗೂ ಏನಿರುತ್ತೆ ಹೇಳ್ರಿ? ಮ್ಯಾನೇಜ್ಮೆಂಟ್ ಇರುತ್ತೆ. ಹಾಗಾದರೆ ಮ್ಯಾನೇಜ್ಮೆಂಟ್ ಯಾವಾಗ ಕರೆಸ್ಕೊಳ್ಳುತ್ತೆ? ಅದು
ಪ್ಲಾನಿಂಗು, ಆರ್ಗನೈಸಿಂಗು, ಸ್ಟಾಫಿಂಗು, ಡೈರೆಕ್ಟಿಂಗು, ಕಂಟ್ರೋಲಿಂಗು ಇದೇನಾಗುತ್ತೆ ಹೇಳ್ರಿ, ಆರ್ಗನೈಸೇಷನ್ ಇರೋವರೆಗೂ ಇದು ನಡೀತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇಟ್ ಈಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆ, ಇವತ್ತಿನ ದಿನ ಈ ತರಗತಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ಮತ್ತೊಂದು ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ.